ನಾವು ಬರ್ತಿದ್ದೆ ಅಲ್ಲ ಗಾಡಿ ಇಟ್ಕೊಂಡು. ತೊಂದ್ರೆ ಇಲ್ಲ, ಈಗ ಬಂದಾಯ್ತಲ್ಲ, ಹೋಗುವ ಗದ್ದೆಗೆ ಹೋಗುವ. ಗದ್ದೆಗೆ ಹೋಗುವ. ಈಗ ಭತ್ತ ಎಲ್ಲ ಇತ್ತ? ಈ ಸಲ ಬೆಲೆ ಹೇಗಿತ್ತು? ಈ ಸಲ ಬೆಲೆ ಇತ್ತು. ಬೆಲೆ ಇತ್ತು, ಭತ್ತ ಎಲ್ಲ ಒಳ್ಳೇದಿತ್ತ? ಭತ್ತ ಎಲ್ಲ ಒಳ್ಳೆ ಇತ್ತು, ತೊಂದ್ರೆ ಇಲ್ಲ. ತೊಂದ್ರೆ ಇಲ್ಲಲ್ಲ? ಹೌದು. ನೀರೆಲ್ಲ ಉಂಟಲ್ಲ? ನೀರೆಲ್ಲ ಉಂಟು. ಒಳ್ಳೆ ಗದ್ದೆ ಮಾತ್ರ ಉಂಟು. ಅವನವರೆಲ್ಲ ಅಲ್ಲಿದ್ದಾರೆ. ಹೌದಲ್ಲ? ಹೌದು, ಕೆಲಸದವರೆಲ್ಲ ಇದ್ದಾರೆ ಗದ್ದೆಯಲ್ಲಿ. ಮಕ್ಕಳೆಲ್ಲ ಇದ್ದಾರೆ? ಮಕ್ಕಳೆಲ್ಲ ಇದ್ದಾರೆ. ಈಗ ನಮ್ಮ ಊರಿಗೆ ಯಾವ ಬರ್ತೀವಿ? ನಮ್ಮ ಊರಿಗೆ ಬರುವ ತಿಂಗಳಲ್ಲಿ ನಾವು ಪ್ಲಾನ್ ಮಾಡಿದ್ದೇವೆ ಬರಲಿಕ್ಕೆ. ಒಳ್ಳೆ ಗದ್ದೆ, ಒಳ್ಳೆ ನಾಟಿ ಎಲ್ಲ ಮಾಡ್ಬೋದು. ಒಳ್ಳೆ ಭತ್ತ ಎಲ್ಲ ಒಳ್ಳೇದಾಗ್ತದೆ ಈ ಗದ್ದೆಯಲ್ಲಿ. ಹೌದು, ಈ ಗದ್ದೆಯಲ್ಲಿ ಒಳ್ಳೆ ಆಗ್ತದೆ, ಒಳ್ಳೆ ಕೃಷಿ ಆಗ್ತದೆ. ನಮ್ಮ ಕಡೆ ಎಲ್ಲ ನಾವು ಚೆನ್ನಾಗಿತ್ತು. ಆರಾಮಿದ್ದೀನಿ, ಆರಾಮಿದ್ದೀನಿ. ಹೌದಲ್ಲ? ಹೌದಾ, ಮಿಷನ್ ಸಿಗ್ತದೆ. ಮಕ್ಕಳೇ, ನಿಮ್ಗೆ ಶೇಂಗಾ ತಂದಿದ್ದೇನೆ, ಚಾಕ್ಲೇಟ್ ತಂದಿದ್ದೇನೆ, ಜೋಳ ತಂದಿದ್ದೇನೆ. ಜೋಳ ನಮ್ಮ ಗದ್ದೆಲ್ಲೇ ಆದದ್ದು. ಶೇಂಗಾ ಉಂಟಲ್ಲ, ಶೇಂಗಾ ನೆಲಗಡ್ಡೆ ಹೇಳ್ತಾರೆ, ಅದು ನಮಗೆ ಗದ್ದೆಲೆ ಹಾಕಿದ್ದು, ಅದು ತಂದಿದ್ದೇನೆ. ಮಕ್ಕಳಿಗೆ ಅಂದ್ರೆ ಭಾರಿ ಇಷ್ಟ, ಜೋಳ ಅಂದ್ರೆ ಭಾರಿ ಇಷ್ಟ ಅವರಿಗೆ. ನಿಮ್ಗೆ ಶುಂಠಿ ತಂದಿದ್ದೇನೆ, ಪದಾರ್ಥಗಳು ಶುಂಠಿ ಆಗ್ತದಲ್ಲ, ತುಂಬಾ ಹಾಕಿದ್ದೇವೆ ಗದ್ದೆಯಲ್ಲಿ, ತುಂಬಾ ಮಾಡಿದೆ. ನೀವು ಬರ್ಬೇಕು, ನನ್ನ ಮಗಳ ಮದುವೆ ಉಂಟು ಗದಗದಲ್ಲಿ, ನಮ್ಮ ಊರಲ್ಲಿ ಮದುವೆ. ಈಗ ಬರೋ ತಿಂಗಳ ಮದುವೆ, ನೀವು ಬರ್ಬೇಕು. ಅದಕ್ಕೆ ರಜೆ ಸಿಗ್ಬೇಕು. ಏನಾದ್ರು ಮಾಡಿ 1-2 ದಿನ ಅಲ್ಲ ರಜೆ ಮಾಡಿಸಿ ಮಕ್ಕಳನ್ನು. ಮದುವೆ ಅಂತೂ ಬರ್ಬೇಕಂದ್ರೆ ಅಲ್ಲಿಂದ ನಾನು ಬಂದೆ. ಇಲ್ಲ ಫೋನಲ್ಲಿ ಹೇಳ್ಬೋದಿತ್ತು, ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು. ಮಾವ ಯಾವಾಗ ಬಂದಿದ್ದೀರಿ ಮಾವ ನೀವು? ನೀವಿಲ್ಲ ನನಗೆ ಎಷ್ಟು ಬೇಜಾರಾಗ್ತದೆ. ನೀನ್ಸ ಬರ್ಬೇಕು ಮದುವೆ. ಒಂದು ವಾರ ಮುಂಚೆನೆ ಬರ್ತೇನೆ. ಆಯ್ತು ಮಾವ, ನೀವು ತುಂಬಾ ಸಫರ್ ಆಗಿದ್ದೀರಲ್ಲ ಮಾವ. ಏನು ನಿಮ್ಮ ತರ ತಿನ್ಲಿಕ್ಕಿಲ್ಲ, ಇಡೀ ನಾವು ಯಾವಾಗ ಹೊಲದಲ್ಲೇ ಇರೋದು. ನಾಳದು ನಮಗೆ ಹೋಗ್ಲಿಕ್ಕೆ ಅಂತ ಮದುವೆಗೆ ಎಲ್ಲ ಗಾಡಿ ಎಲ್ಲ ವ್ಯವಸ್ಥೆ ಮಾಡ್ತೇನೆ. ಎಲ್ಲರೂ ಮಕ್ಕಳೆಲ್ಲ ಕರ್ಕೊಂಡು ಬರ್ಬೇಕು. ಅಕ್ಕನವರೆಲ್ಲ ಹೇಗಿದ್ದಾರೆ? ಚೆನ್ನಾಗಿದೆ. ನಾವೇನು ಬೇಲಿಗೆ ಒಳಗೋದ್ರೆ ಸಂಜೆವರೆಗೆ ಒಳಗಣೆ. ಏನು ಶುಂಠಿ ಹಾಕಿದ್ದೇವೆ, ಜೋಳ ಹಾಕಿದ್ದೇವೆ, ಕಬ್ಬು ಉಂಟು, ಎಲ್ಲ ಉಂಟು ನಮ್ಮ ಗದ್ದೆಯಲ್ಲಿ. ಬಂದು ಬಾ ಅಂದ್ರೆ ಮಾತು ಗೊತ್ತಾಗ್ತದೆ. ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದೆ, ಅಪ್ಪ ಎಲ್ಲ ಆರಾಮಾಗಿದೆ. ಈಗ ನನ್ಗೆ ಡ್ಯಾನ್ಸ್ ಮಾಡುವ ನನ್ನ ಏಜ್, ನಾ ಡ್ಯಾನ್ಸ್ ಏನ್ ಮಾಡುದು? ನೀವು ಮಾಡಿ, ನಾನು ನೋಡ್ತೇನೆ. ಇಲ್ಲ, ಆಗುದಿಲ್ಲ. ಈ ಹೊಲದಲ್ಲಿ ಡ್ಯಾನ್ಸ್ ಮಾಡ್ಲಿಕ್ಕೆ ನನ್ ಕೈ ಕಾಲು ಬರುದಿಲ್ಲ. ಆಯ್ತಾಯ್ತು, ತೊಂದರೆ ಇಲ್ಲ, ನಾವು ಮಾಡ್ತೇವೆ. ಎಲ್ಲ ಸೇರಿ ಮಾಡೋಣ. ಆಯ್ತು, ಆಯ್ತು. ರೆಡಿ, 1 2 3. ಮಕ್ಕಳೇ, ನನ್ನ ಜೊತೆ ಡ್ಯಾನ್ಸ್ ಮಾಡಬೇಕು. ಎಷ್ಟು ವರ್ಷ ಆಯ್ತು ನಾನು ಮಾಡಿದೆ ಡ್ಯಾನ್ಸ್. ರೆಡಿ ಇದೆಯಲ್ಲ ಮಗಳೇ? ರೆಡಿ. ಹಾ, ಗದಗದ ಡ್ಯಾನ್ಸ್. ಮಾವ, ನೀವು ಮುಂಚೆ ಇದ್ದೀರಲ್ಲ, ಅವಾಗೆಲ್ಲ ನಮಗೆ ಆ ಥರದೆಲ್ಲ ಬಗ್ಗೆ ಹೇಗಿತ್ತು? ಮುಂಚೆದ ಕಾಲದು ಹೇಳೋದು ಎಂತ ಹೇಳೋದು, ಎಷ್ಟು ಕಷ್ಟ ಇತ್ತು. ಈಗ ಅದರ ತೊಂದರೆ ಇಲ್ಲ. ಈಗ ದುಡಿದ್ರೆ ಹಣ ಸಿಗ್ತದೆ. ಮುಂಚಿನ ಕಾಲದಲ್ಲಿ 1 ಕಿಲೋ ಅಕ್ಕಿಗೋಸ್ಕರ 1 ವಾರ ದುಡಿಬೇಕಿತ್ತು, ಅಷ್ಟು ಕಷ್ಟ ಇತ್ತು. ಈಗ ಹಣ ಇದ್ದರೆ ಏನು ಬೇಕಾದ್ರೂ ಸಿಗ್ತದೆ, ಪ್ರಾಣ ಬಿಟ್ಟು. ಭಾರಿ ಕಷ್ಟ. ಈ ಹೊಲದಲ್ಲಿ ನಾವು ಎಷ್ಟು ಕೆಲಸ ಮಾಡಿದ್ದೇವೆ ಸಣ್ಣ ಇರುವಾಗ. ಈಗ ನನ್ನ ಊರಲ್ಲಿದ್ದೆ ಸರಿ, ಅಕ್ಕಿ ಕೊಡುದು. ಈಗ ಮುಂಚೆ
ಒಂದು ಹಾಲಿಗೆ ಗದ್ದೆ ಕೆಲಸ ಮಾಡಿದಾಗೆ 3 ಚೀಲ ಅಕ್ಕಿ 3 ಸೇರ್ ಅಕ್ಕಿ ಸಿಕ್ಕಿತ್ತು ಒಬ್ಬರಿಗೆ, ಒಂದು ಹೆಂಗಸಿಗೆ. ಈಗ ಒಂದು ಹೆಂಗಸಿಗೆ 500 ರೂಪಾಯಿ ಆಗಿದೆ. ಈಗ ಸೇರು ಬೀರೆ ಅಕ್ಕಿ ಗಿಕ್ಕಿ ಬೇಡ, ಈಗ 500 ರೂಪಾಯಿ. ಈಗ ಒಂದು ಗಂಡಸಿಗೆ 650 ರೂಪಾಯಿ ಆಗಿದೆ. ಮುಂಚೆ ಒಂದು ಗಂಡಸಿಗೆ ಒಂದು 5 ಕಿಲೋ ಅಕ್ಕಿ ಕೊಟ್ಟರೆ ಸಾಕಾಗ್ತಿತ್ತು. ಅದೇ ಹೊಟ್ಟೆಗೆ ಮಾತ್ರ, ಊಟಕ್ಕೆ ಅವನು ಮಾರ್ಲಿ ಇದು ಏನ್ ಬೇಕಾ ಮಾಡಿ 5 ಕಿಲೋ ಅಕ್ಕಿ ಕೊಟ್ಟು ಕಳಿಸಿದ್ದು. ಈಗ 650 ರೂಪಾಯಿ ಆಗಿದೆ ಒಂದು ಕೂಲಿ ಕೆಲಸ ಮಾಡ್ಲಿಕ್ಕೆ. ದುಡಿಯೋರಿಗೆ ಎಷ್ಟು ಬೇಕಾದ್ರೆ ಈಗ ಕೆಲಸ ಉಂಟು, ಸಂಬಳನೂ ಉಂಟು. ಈಗ ತೊಂದರೆ ಇಲ್ಲ ಜನಗಳಿಗೆ ದುಡಿದಾದ್ರೆ. ಮುಂಚೆ ಕೆಲಸ ಇರಲಿಲ್ಲ, ಭಾರಿ ಕಷ್ಟ ಇತ್ತು. ಇವಾಗ ಅದೇ ತೊಂದರೆ ಇಲ್ಲ. ಮುಂಚೆದ ಕಾಲದಲ್ಲಿ ಗದ್ದೆಯಲ್ಲಿ ಎಷ್ಟು ಜನ ಬೇಕಾದರೂ ಕೆಲಸ ಸಿಕ್ಕಿದ್ರು. ಈಗ ಸಿಗುವುದಿಲ್ಲ, ಹಣ ಕೊಟ್ಟರು ಸಿಗುದು, ಗೊತ್ತುಂಟಾ? ಈಗ ಹಣ ಕೊಟ್ಟರು ಜನ ಸಿಗಲ್ಲ. ಮುಂಚೆ ಬೇಕು ಎಷ್ಟು ಜನ. ಮಾವ ಬನ್ನಿ ಹೋಗುವ ಮನೆಗೆ ಹೋಗುವ. ನಿಮಗೆ ಯಾಕೆ ಗೊತ್ತಿದೆ? ಅಡಿಕೆ ಇಷ್ಟೇನ ಈ ಸಲ? ಏನಿಲ್ಲ ಅದಕ್ಕೆ, ಏನೂ ಇಲ್ಲ ಅಡಿಕೆ ಬಂದು ಎಲ್ಲ ಹೋಗಿ. ಬನ್ನಿ ಮಾವ ಒಳಗೆ. ಚಂದ ಉಂಟು ಮನೆ. ಈ ಮನೆ ಮಾಡಿದ ಮೇಲೆ ಮಾವ ಬರಲೇ ಇಲ್ಲ. ಮಾವ ಕೂತ್ಕೊಳ್ಳಿ, ನಿಮ್ಗೆ ಕುಡಿಲಿಕ್ಕೆ ನೀರು ಮಣಿ ತರ್ಬೇಕಾ? ಚಾ ಕುಡಿ, ಚಾ ಮಾಡಿ. ಈಗ ನಾಳೆ ಹೋಗ್ತೇನೆ ನಾನು, ಬರೋದಿಂಗೆಲ್ಲ ಮದುವೆ. ನಾನೇ ಗಾಡಿ ತರ್ತೇನೆ, ಅಲ್ಲಿಂದ ಗಾಡಿ ತರ್ತೇನೆ. ನಿಮ್ಗೆ ಎಲ್ಲರೂ ಬರ್ಬೇಕು ಗಾಡಿಯಲ್ಲಿ. ಆಯ್ತು ಮಾವ, ಇನ್ನೊಂದು ತರಿಸ್ತೇನೆ. ಮಾವ ಚಾ ಕುಡಿಯಿರಿ. ನಿಮ್ಗೆ ಶುಗರ್ ಬೇಡಲ್ಲ? ಸ್ವಲ್ಪ ಸ್ವಲ್ಪ ಹಾಕಿದ್ದೇನೆ. ಇಲ್ಲಿ ಸ್ವಲ್ಪ ಸೆಕೆ ಉಂಟು ಮಾವ. ಅಲ್ಲಿ ಮಕ್ಕಳಿಗಿಲ್ವಾ? ಮಕ್ಕಳು ಚಾ ಕುಡಿಯುವುದಿಲ್ಲ. ಚಾ ಕುಡಿದಿಲ್ಲ ಮಕ್ಕಳೇ? ಅವರಿಗೆ ಜ್ಯೂಸ್, ಹಾರ್ಲಿಕ್ಸ್. ಹೌದಾ? ಅವರಿಗೆ ಹಾಲು ಬಿಸಿ ಮಾಡಿ ಇಟ್ಟಿದ್ದೇನೆ ಮಾವ. ಹಾಲು ಬಿಸಿ ಮಾಡಿ ಇಟ್ಟಿದ್ದೇನೆ. ಕೊಡು ಅವಳಿಗೆ. ಅವರು ಮತ್ತೆ ಕುಡಿತಾರೆ. ನೀವು ಮತ್ತೆ ಇವತ್ತು ಹೋಗ್ತೀರಾ ಮಾವ? ನಾಳೆ ಹೋಗ್ತೇನೆ ಬೆಳಿಗ್ಗೆ. ಕರೆಂಟ್ ಹೋಯ್ತಲ್ಲ? ಹೌದು, ಕರೆಂಟ್ ಹೋಗಿದೆ ಮಾವ. ನಮಗಿನ್ನು ಹೊರಗಡೆ ಕುತ್ಕೊಳ್ಳುವ. ಸರಿ, 1 ಗಂಟೆ ಕರೆಂಟ್ ಹೋಗಿಲ್ಲ. ಇನ್ನು ಈಗ ಬರುದಿಲ್ಲ ಕರೆಂಟ್. ಸೆಕೆ ಆಗ್ತದೆ. ಬನ್ನಿ ಮಾವ ಹೊರಗೆ. ಬೇಗ ಹೋಗುವ. ನೋಡುವ. ಎಲ್ಲಿದ್ದಾನೆ ಅವನೆಲ್ಲಿದ್ದಾನೆ? ಅವನು ಕೆಲಸಕ್ಕೆ ಹೋಗಿದ್ದಾನೆ, ಈಗ ಬರ್ಲಿಲ್ಲ ಅವನು. ಒಳಗೆ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಹೊರಗಿಂದ ನೋಡಿ ಬರುವ. ಆಯ್ತು ನೋಡಿ. ಮನೆ ತೊಂದರೆ ಇಲ್ಲ, ಚಂದ ಉಂಟು. ಸಣ್ಣ ಮನೆ ಆದ್ರೆ ಚಂದ ಉಂಟು. ಸಣ್ಣದು ದೊಡ್ಡ ಮನೆ ಎಂತದಕ್ಕೆ? ದೊಡ್ಡ ಮನೆ ಕಟ್ಟಿದ್ರೆ ಅದನ್ನ ಯಾರು ನೋಡುದು? ಮತ್ತೆ ಅವನು ಒಬ್ಬನೇ ಅಲ್ಲ, ಅವನಿಗೆ ಮತ್ತೆ ಕ್ಲೀನ್ ಮಾಡ್ಲಿಕ್ಕೆ ಎಲ್ಲ ಕಷ್ಟ ಆಗ್ತದೆ. ಒಳ್ಳೆ ಮನೆ ಕಟ್ಟಿದ್ದಾನಪ್ಪ, ಸಣ್ಣದಾದ್ರೆ ಚಂದ ಉಂಟು. ಅವನಿಗೆ ಸಾಕು ಸಾಕು. ಒಬ್ಬನಿಗೆ ಸಾಕು. ಯಾವಾಗ ಬರ್ತಾನೆ ಅವನು? ಸಂಜೆ ಬರ್ತಾನೆ. ಸಂಜೆ ಈಗ ಬರುವಣ. ಸ್ವಲ್ಪ ಮೇಲೆ ಹೋಗಿ ನೋಡುವ ಹೇಗೆ ಉಂಟಂತ. ನೀವು ಹೋಗಿ ಮಾವನೊಟ್ಟಿಗೆ ಹೋಗಿ. ಇಲ್ಲಿ ನಿಂತ್ರೆ ಎಲ್ಲ ಕಾಣ್ತದೆ, ಒಳ್ಳೆದು. ಇಲ್ಲಿ ಬಂದು ಕುತ್ಕೊಳ್ಬೇಕು, ಬಾರಿ ಒಳ್ಳೆದು ಕುತ್ಕೊಂಡು. ಎಲ್ಲ ಕಡೆ ಕಾಣ್ತದೆ. ಈಗ ನಾವೊಂದು ಕೆಲಸ ಮಾಡುವ, ಅವನ ಮನೆ ಮೇಲೆ ಒಂದು ಡ್ಯಾನ್ಸ್ ಮಾಡುವ, ಆಯ್ತಾ? ರೆಡಿ? 1 2 3. ಜುಂಬಲಕ ಜುಂಬಲ ಜುಂಬಾಲೆ, ಜುಂಬಲಕ ಜುಂಬಲಕ ಜುಂಬಲ ಜುಂಬಾಲೆ, ಜುಂಬಾಲೆ ಜುಂಬಾಲೆ ಜುಂಬಾಲೆ, ಜುಂಬಾಲೆ ಜುಂಬಾಲೆ ಜುಂಬಾಲೆ, ಜುಂಬಲಕ ಜುಂಬಲಕ ಜುಂಬಲ ಜುಂಬಾಲೆ, ಜುಂಬಲಕ ಜುಂಬಲಕ ಜುಂಬಲ ಜುಂಬಾಲೆ, ಜುಂಬಾಲೆ ಜುಂಬಾಲೆ ಜುಂಬಾಲೆ, ಜುಂಬಾಲೆ ಜುಂಬಾಲೆ. ನಾನು ಬಂದದೇ ಮಕ್ಕಳಿಗೆ ಅಂದ್ರೆ ನಾನಂದ್ರೆ ಜೀವ. ನನ್ನ ಬೆನ್ನು ಬಿಡುದೇ ಇಲ್ಲ ಇವರು. ಏನ್ ಪಾಪು ಹೆಸರೆಂತ ನಿಂದು? ಶಾನಿಯಾ? ನಿಂದು ಎಷ್ಟು ಈಗ ಶಾಲೆಗೆ? 7th ಅಂದ್ರೆ 7. ಎಲ್ಲಿ ಬರ್ತೇನೆ 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 ನಾನು ಬರ್ತೇನೆ ಇನ್ನೊಂದ್ಸಲ ಬರ್ತೇನೆ. ಹೋಗ್ಬೇಕಲ್ಲ, ಬರ್ತೀನಿ ಮನೆಗೆ.
ಬರ್ತೇನೆ ನಾನು ಮಾವನಿಗೆ ಬರ್ತೇನೆ ನಾನು ನಿಮ್ಗೆ ಬಸ್ ಹತ್ರ ಸಹಾಯ ಮಾಡ್ತೇನೆ. ಬರೋ ತಿಂಗಳು ಬರ್ತೇನೆ ನಾನು ಮದುವೆ ಕರ್ಕೊಂಡು ಹೋಗ್ಲಿಕ್ಕೆ. ಈಗ ಬಸ್ ಉಂಟಲ್ಲ ಬಸ್ ಉಂಟು, ಹೋಗುವ. ಬಾಯ್ 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 ಬಾಯ್. ಬಾಯ್ ಬರ್ತೇನೆ. ಬರೋ ತಿಂಗಳು ಬರ್ತೇನೆ. ಮದುವೆಗೆ ಎಲ್ಲರೂ ಬರ್ಬೇಕು. ಬರ್ತೇವೆ. ನಾನು ಗಾಡಿ ತಂದು ಬರ್ತೇನೆ. ಆಯ್ತು. ಎಲ್ಲರೂ ಬರ್ಬೇಕು ಆಯ್ತಾ? ಆಯ್ತು ಮಾವ. ಬಾಯ್ ಬಾಯ್. ಬಾಯ್.